ಹೇ ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ನಾವು ಕೆಸಿನೋಗಾದ್ರೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಟ್ಲಾಂಟಿಸ್ ಕೆಸಿನೋ ಅಂತ ಹೇಳ್ಬಿಟ್ಟು. ಸೊ ಇದಿಲ್ಲದೆ ಬೇರೆ ಬೇರೆ ಕೆಸಿನೋಗಳು ಇದಾವೆ. ಮೆಜೆಸ್ಟಿಕ್ ಪ್ರೈಡ್ ಆಗಿರ್ಬೋದು, ಇನ್ನು ಬೇರೆ ತರದ್ದು ನೀವು ಯಾವ್ದು ಬೇಕೋ ಅದು ಆಟ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾವಿಲ್ಲಿ ಬರಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವು ಪರ್ ಹೆಡ್ ಬಂದ್ಬಿಟ್ಟು 2000 rupees ಆದ್ರೆ ಪೇ ಮಾಡಿದ್ವಿ. ನಾವು ನಮಗೆ ಆ 2000 rupeesಗೆ 2500 rupees ಆದ್ರೆ ಕಾಯಿನ್ಸ್ ಬಂತು. ಸೊ ಆ ಕಾಯಿನ್ಸ್ ಅಲ್ಲಿ ನಾವು ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಗೇಮ್ಸ್ ಆದ್ರೆ ಆಡ್ಬೋದು. ಅದ್ರ ಜೊತೆಗೆ 4 ಡ್ರಿಂಕ್ಸ್ ಪ್ಲಸ್ ಅನ್ಲಿಮಿಟೆಡ್ ಬಫೆಟ್ ಡಿನ್ನರ್ ಆದ್ರೆ ಸಿಗುತ್ತೆ. ಅದ್ರ ಜೊತೆಗೆ ಲೈವ್ ಮ್ಯೂಸಿಕ್ ಇರುತ್ತೆ, ಬೆಲ್ಲಿ ಡ್ಯಾನ್ಸ್ ಇರುತ್ತೆ. ಇಷ್ಟೆಲ್ಲ ಸೇರಿ ನಮ್ಗೆ 2000 rupees ಆದ್ರೆ ಸಿಕ್ತು. ಸೊ ಒಳ್ಳೆ ಚಾನ್ಸ್ ನ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾವಾದ್ರೆ ಇಲ್ಲಿಗೆ ಬಂದ್ವಿ. ಬಟ್ ಇನ್ನೊಂದೇನಪ್ಪಾ ಅಂದ್ರೆ, ಒಳಗಡೆ ಗೇಮ್ಸ್ ಆಡೋ ಕಡೆ ನಿಮ್ಗೆ ಯಾವ್ದೇ ತರ ಮೊಬೈಲ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು ಅಲೋ ಮಾಡೋದಿಲ್ಲ. ಸೊ ಇಲ್ಲಿ ಏನಿ ಡೈನಿಂಗ್ ಟೇಬಲ್ ಇದೆ, ಇಲ್ಲಿ ಮಾತ್ರ ನಿಮ್ಗೆ ಫುಡ್, ಡ್ರಿಂಕ್ಸ್, ಬೆಲ್ಲಿ ಡ್ಯಾನ್ಸ್ ಮತ್ತೆ ಲೈವ್ ಮ್ಯೂಸಿಕ್ ಆದ್ರೆ ಅಲ ಇರುತ್ತೆ. ನಿಮ್ಗೆ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೂ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೂ ಅಲ ಇರುತ್ತೆ. ಬಟ್ ಇನ್ಸೈಡ್ ಹೋದ್ರೆ ಮಾತ್ರ ನಿಮ್ಗೆ ಯಾವ್ದೇ ತರ ಏನು ಅಲೋ ಇರೋದಿಲ್ಲ. ಸೊ ನಮ್ಗೆ ಬಂದಿದ್ದು 2500 ರೂಪಾಯಿದಲ್ಲಿ ನಾವು ಗೇಮ್ಸ್ ಆದ್ರೆ ಆಡಿದ್ವಿ, ಸುಮ್ನೆ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅದ್ ನಿಮ್ಗೆ ಕ್ಯಾಶ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ಹಾಗಾಗಿ ನೀವು ಗೇಮ್ ಆಡಿ ವಿನ್ ಆದ್ರೆ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಗೇಮ್ ಆಗಿ ವಿನ್ ಆಗಿಲ್ಲ, ಸೋತೋದ್ರಿ ಅಂದ್ರೆ ಹೋಯ್ತು. ಸೊ ಹೆಂಗಿದ್ರು ವೇಸ್ಟ್ ಆಗೋದೇ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಆ ಗೇಮ್ ಆದ್ರೆ ಟ್ರೈ ಮಾಡಿದ್ವಿ ಆಡಕ್ಕೆ. ಬಟ್ ನಾವು ವಿನ್ ಆಗ್ಲಿಲ್ಲ, ಗೊತ್ತಿರೋ ವಿಚಾರನೇ ಅದು. ಸೊ ಹಾಗಾಗಿ ಕಲ್ಕೊಂಡು 2500 ಡ್ರಿಂಕ್ಸ್ ಆದ್ರೆ ಕುಡ್ಕೊಂಡು, ಫುಡ್ ಅನ್ಲಿಮಿಟೆಡ್ ಆದ್ರೆ ಬಾರಿಸ್ಕೊಂಡು, ಸೊ ಇಲ್ಲಿಂದ ಆದ್ರೆ ಸ್ಟಾರ್ಟ್ ಆಗ್ತೀವಿ ಊರ್ಗೆ ಬ್ಯಾಕ್ ಬರಕ್ಕೆ. ಥೋ, ಎಂತ ಪರಿಸ್ಥಿತಿ ಬಂತು ಬ್ರೋ. ಹೋಗಿದ್ದೀನಿ. ನನ್ನ ಫ್ರೆಂಡ್ಸು ಎಲ್ಲ ಕ್ಯಾಶ್ ಕೊಟ್ಟು ಕಳಿಸ್ತಿದ್ರು ನನಗೆ. ಎಂತ ಅದೇ పిడిచిల్రే పెద్దనోటి 50 అవుతుంది. ఇచ్చే ఎంత ಅದೇ ಹಂಗೆ ಊರಿಗೆ ಬರೋಣ ಅಂತ ಹೇಳ್ಬಿಟ್ಟು ರಿಟರ್ನ್ ಆಗ್ತಿದ್ರೆ ನನ್ನ ಗೋಪ್ರೋನ ಅಲ್ಲೇ ಕೆಸಿನೋ ಅಲ್ಲಿ ರಿಸೆಪ್ಷನ್ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ. ಸೊ ಬಟ್ ಪ್ರಾಬ್ಲಮ್ ಏನಿಲ್ಲ, ಅಲ್ಲೇ ಇರುತ್ತೆ. ಬಟ್ ನಾವು ಅರೌಂಡ್ 100 to 120 ಕಿಲೋಮೀಟರ್ಸ್ ಆದ್ರೆ ಬಂದ್ಬಿಟ್ಟಿದೀವಿ. ಬಟ್ ಇವಾಗ ಮತ್ತೆ ವಾಪಸ್ ಹೋಗಿ ತರಬೇಕು. ಬಟ್ ನಮ್ಮ ಫ್ರೆಂಡ್ಸ್ ಆದ್ರೆ ಟೈಮ್ ಆಗ್ತಿದೆ. ಸೊ ಹಾಗಾಗಿ ನಾನು ಇಲ್ಲೇ ಇಳ್ಕೊಂಡು ನಮ್ಮ ಫ್ರೆಂಡ್ಸ್ ಹತ್ರ ಆದ್ರೆ ಅಮೌಂಟ್ ಆದ್ರೆ ಕಲೆಕ್ಟ್ ಮಾಡ್ಕೊಂಡು ಕ್ಯಾಶು ಇಲ್ಲಿಂದ ರಿಟರ್ನ್ ಹೋಗ್ಬಿಟ್ಟು ನಾನು ತಗೊಂಡಾದ್ರೆ ಬರ್ಬೇಕು. ಬಟ್ ರಿಟರ್ನ್ ಹೋಗಕ್ಕೂ ಬಸ್ಸಸ್ ಇರ್ತಾವೋ ಇರಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಇವಾಗ ಅರ್ಲಿ ಮಾರ್ನಿಂಗ್ 3:30 ಆಗಿದೆ ಟೈಮು. ಸೊ ಇಷ್ಟೊತ್ನಲ್ಲಿ ಬಸ್ಸಸ್ ಸಿಗಲ್ಲ ಅನ್ಕೊಂತ ಇದೀನಿ. ಬಟ್ ನೋಡೋಣ ಏನೇನಿರುತ್ತೆ, ಹೇಗ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಹೋಗ್ತಿದ್ರೆ ನಂಗೊಂದು ಈ ಲಾರಿ ಆದ್ರೆ ಸಿಕ್ತು ಒಂದು. ಸೊ ಈ ಲಾರಿಯಲ್ಲಿ ಇಲ್ಲೇ ಒಂದು ರಾಮನಗರ ಅಂತ ಊರೊಂದಿದೆ. ಸೊ ಗೋವಾ ಕರ್ನಾಟಕ ಬಾರ್ಡರ್ ಅಲ್ಲಿ. ಸೊ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗಿ ನೋಡೋಣ ಬೇರೆ ವೆಹಿಕಲ್ ಯಾವ್ದು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ರಾಮನಗರಕ್ಕೇನೋ ರೀಚ್ ಆದ್ವಿ. ರಾಮನಗರದಿಂದ ನಮ್ಗೊಂದು ಈ ಟಾಟಾ ಎಸ್ ಆದ್ರೆ ಸಿಕ್ತು. ಸೊ ಇದು ಡೈರೆಕ್ಟ್ ಪಣಾಜಿಗೆ ಹೋಗುತ್ತಂತೆ. ಸೊ ಆ ಪಣಾಜಿಯಿಂದ ನಾವು ನಾರ್ತ್ ಗೋವಾಗ ಹೋಗಿ ಆ ಕೆಸಿನೋ ಹತ್ರ ಆದ್ರೆ ತಗೊಂಡ್ ಬರೋಣ ಗೋಪ್ರೋನ. ಫೈನಲಿ ನಾವು ಪಣಾಜಿಗಾದ್ರೆ ರೀಚ್ ಆದ್ವಿ. ಸೊ ಇಲ್ಲಿ ರೀಚ್ ಆಗ್ಬಿಟ್ಟು ಇಲ್ಲಿ ನಾವ್ ಬಸ್ಸಲ್ಲಾದ್ರೆ ಹೋಗ್ಬೇಕಾಗುತ್ತೆ. ಸೊ ಬಸ್ಸಲ್ಲಿ ಹೋಗಿ ಅಲ್ಲಿ ತಿಂಡಿ ತಿನ್ಕೊಂಡು, ಸೊ ಅಲ್ಲಿ ನಾವು ಕೆಸಿನೋಗ್ ಹೋಗ್ಬಿಟ್ಟು ಕ್ಯಾಮ್ರಾನಾದ್ರೆ ತಗೊಂಡ್ ಬರೋಣ. ಸೊ ಫೈನಲಿ ವಿ ಆರ್ ಅಟ್ ಕೆಸಿನೋ. ಸೊ ನಾವು ಗೋಪ್ರೋ ಆದ್ರೆ ತಗೊಂಡ್ವಿ. ಸೊ ಇವಾಗ ಇಲ್ಲಿಂದ ರಿಟರ್ನ್ ಹೋಗಕ್ಕೆ ಡೇ ಟೈಮ್ ಅಂತೂ ಬಸ್ಸಸ್ ಇಲ್ಲ ಬ್ಯಾಂಗ್ಳೂರ್ಗೆ. ಸೊ ನೈಟ್ ಟೈಮ್ ಇರೋದು. ಸೊ ಅಷ್ಟೊತ್ತು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ಒಂದು ಫೋರ್ಟ್ ನಮಗೆ ಮಿಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಹಾಲಿಡೇ ಇರೋದಕ್ಕೆ. ಸೊ ಇವತ್ತು ಓಪನ್ ಆಗಿರುತ್ತೆ. ಸೊ ಆ ಫೋರ್ಟ್ ಹತ್ರ ಆದ್ರೆ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀನಿ. ಆ ಫೋರ್ಟ್ ಹೆಸರು ಬಂದ್ಬಿಟ್ಟೆ ರೀಸ್ ಮ್ಯಾಗೋಸ್ ಫೋರ್ಟ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಪನಾಜಿ ಹತ್ರ ಬರುತ್ತೆ. ಸೊ ಫೋಟೋಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ನಾನು ನೋಡಿದಾಗ. ಸೊ ಅಲ್ಲೋಗಿ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆದ್ರೆ ಹೋಗ್ತಾ ಇದೀನಿ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಹಾಗೆ ನಾನು ಆ ರೀಸ್ ಮ್ಯಾಗಸ್ ಫೋರ್ಟ್ಸ್ಗೆ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಇಲ್ಲಿಂದ ನಮ್ಗೆ 1.5 to 2 ಕಿಲೋಮೀಟರ್ಸ್ ಆದ್ರೆ ವಾಕೇಬಲ್ ಇದೆ. ಸೊ ನೀವು ವಾಕೇಬಲ್ ಆದ್ರೂ ಹೋಗ್ಬೋದು, ಇಲ್ಲ ಆಟೋನ ಹೈರ್ ಮಾಡ್ಕೊಂಡಾದ್ರೂ ಹೋಗ್ಬೋದು. ಸೊ ನಂಗೆ ಹೆಂಗಿದ್ರು ಡೇ ಫುಲ್ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾನಾದ್ರೆ ವಾಕ್ ಮಾಡ್ಕೊಂಡಾದ್ರೆ ಹೋಗ್ತಾ ಇದೀನಿ. ನಿಮ್ಗೆ ಟೈರ್ಡ್ನೆಸ್ ಆಗಿರ್ಬೋದು, ಅಥವಾ ನಿಮ್ಗೆ ವಾಕ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನೀವು ಕ್ಯಾಬ್ನ ಹೈರ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಆಟೋನ್ ತಗೊಂಡಾದ್ರೆ ಹೋಗ್ಬೋದು. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ ನಂಗಂತೂ ಈ ಸಿ ವ್ಯೂ ಸಿಕ್ತರಿ, ಸಖತ್ತಾಗಿದೆ ನೋಡ್ರಿ.
ಇಲ್ಲ ಹಂಗೆ ಕಾಲಲ್ಲಿ ಸ್ವಲ್ಪ ಕುತ್ಕೊಂಡು ಕಾಲ್ನ ನೀರಲ್ಲಿ ಇಟ್ಕೊಂಡು ಆ ವ್ಯೂಸ್ ಆದ್ರೆ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಸಖತ್ತಾಗಿರುತ್ತೆ ರೀ. ಸೊ ಹಾಗೆ ಅಲ್ಲೆಲ್ಲ ಸ್ವಲ್ಪ ಟೈಮ್ ಆದ್ರೆ ಸ್ಪೆಂಡ್ ಮಾಡ್ಬಿಟ್ಟು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಈ ಚರ್ಚ್ ವ್ಯೂ ಆದ್ರೆ ಸಿಗುತ್ತೆ. ಸೊ ಈ ಚರ್ಚ್ ಕೂಡ ಸಖತ್ತಾಗಿತ್ತು ನೋಡಕ್ಕೆ, ಬಟ್ ಡೋರ್ಸ್ ಆದ್ರೆ ಕ್ಲೋಸ್ ಮಾಡಿದ್ರು, ಒಳಗಡೆ ಹೋಗಕ್ ಆಗ್ಲಿಲ್ಲ. ಸೊ ಹಂಗೆ ಇನ್ ಸ್ವಲ್ಪ ಪಕ್ಕದಲ್ಲೇನೆ ರೀಸ್ ಮ್ಯಾಗೋಸ್ ಫೋರ್ಟ್ ಇದೆ. ಸೊ ಇದಕ್ ಬಂದ್ಬಿಟ್ಟು ನಿಮ್ಗೆ ಎಂಟ್ರಿ ಚಾರ್ಜ್ ಬಂದ್ಬಿಟ್ಟು 50 ರೂಪಾಯಿ ಇರುತ್ತೆ. ಸೊ ನಂಗ್ ತಿಳ್ದಂಗೆ ಇದು ವರ್ತ್ ಅನ್ಸುತ್ತೆ ಅಂತ ಅನ್ಕೊಂತ ಇದೀನಿ, ಬಟ್ ಒಳಗಡೆ ಹೋಗಿ ನೋಡೋಣ ಹೇಗ್ ಅನ್ಸುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನಾವ್ ಇದಕ್ಕೆ ಒಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ನಡಿಬೇಕಾಗುತ್ತೆ. ಸೊ ನಡಿಯೋಣ, ತೊಂದ್ರೆ ಏನಿಲ್ಲ. ಸೊ ಹಾಗೆ ಬ್ಯಾಗ್ ಹಾಕೊಂಡು ಹತ್ತಾ ಇದ್ರೆ ತುಂಬಾ ಟಯರ್ಡ್ ಅಂತಾದ್ರು ಅನ್ನಿಸ್ತು. ಸೊ ವಾಟರ್ ಬಾಟ್ಲ್ ಕೂಡ ಇರ್ಲಿಲ್ಲ, ಬಟ್ ಏನ್ ಮಾಡಕ್ಕಾಗಲ್ಲ, ನಡ್ಕೊಂಡೋಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಮತ್ತೆ ಬಂದ್ಮೇಲೆ ಏನಾದ್ರು ಡ್ರಿಂಕ್ಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೊ ಹೋಗ್ತಾ ಇದ್ದೀನಿ. ಹಾಗೆ ಹೋಗ್ತಾ ಇದ್ರೆ ನಮ್ಗೆ ಇಲ್ಲಿ ಈ ಡೋರ್ ಹತ್ರ ಬಂದೇರಿ ವೀವ್ ಇದೆ, ಯಾಕೆ ಹೇಳ್ತೀರಾ ಬಿಡಿ. ಸೊ ಲಿಟ್ರಲಿ ಸ್ವರ್ಗಕ್ಕೆ ದಾರಿ ಇದ್ದಂಗಿದೆ ರೀ. ಸ್ವರ್ಗಕ್ಕೆ ಮೆಟ್ಲನ್ ಕಟ್ಟದಂಗಿದೆ. ಸೊ ಆ ಮೆಟ್ಲಿಂದ ನಡ್ಕೊಂಡು ಇಳ್ಕೊಂಡು ಹೋಗ್ತಾ ಇದ್ರೆ ಸ್ವರ್ಗಕ್ಕೆ ಹೋಗ್ತಿದ್ದಂಗಿದೆ ರೀ. ಲಿಟ್ರಲಿ ಭೂಲೋಕದ ಸ್ವರ್ಗ ಅಂದ್ರೆ ತಪ್ಪಾಗಲ್ಲ. ಸೊ ಅಷ್ಟೊಂದು ಸುಂದರವಾಗಿದೆ ಇದು. ಸೊ ನೀವೇನಾದ್ರೂ ಗೋವಾಗ್ ಬಂದ್ರೆ ಈ ಫೋರ್ಟ್ ನಂತೂ ಖಂಡಿತವಾಗ್ಲೂ ನೋಡ್ಲೇಬೇಕು, ಮಿಸ್ ಮಾಡ್ಲೇಬಾರ್ದು, ಅಷ್ಟೊಂದು ಸುಂದರವಾಗಿದೆ ಇದು. ಸೊ ನಿಮಗೆ ಇಲ್ಲೆಲ್ಲೂ ಕೂಡ ಮರಗಳು ತುಂಬಾ ಇದಾವೆ, ಬಟ್ ಸಮುದ್ರದಿಂದ ಗಾಳಿ ಬರ್ತಿದ್ರು ಕೂಡ ತಣ್ಣಗ್ ಗಾಳಿ ಬರ್ತಿದೆ. ಸೊ ಸಖತ್ತಾಗಿದೆ ನೋಡಕ್ಕಂತೂ. ಸೊ ನೀವಂತೂ ಮಿಸ್ ಮಾಡ್ಕೊಂದಿರಾ, ಇದನ್ನ ಎಕ್ಸ್ಪ್ಲೋರ್ ಆದ್ರೆ ಮಾಡಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ನಾನಂತೂ ಕಲ್ದೋಗ್ಬಿಟ್ಟೆ. ವಾವ್, ವಾಟ್ ಎ ವ್ಯೂ! ಏನ್ರಿ ಇದು ಇಷ್ಟೊಂದ್ ಸಖತ್ತಾಗಿದೆ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಅಷ್ಟೆಲ್ಲ ಮುಗಿಸ್ಕೊಂಡು ನಾನು ಫೈನಲ್ ಆಗಿ ಈ ರೂಮ್ಗಾದ್ರೆ ಬರ್ತೀನಿ. ಸೊ ಈ ರೂಮ್ ಅಲ್ಲಿ ಈ ಫೋರ್ಟ್ ಡಿಸೈನ್ ಆಗಿರ್ಬೋದು, ಟಾಪ್ ವ್ಯೂ ಆಗಿರ್ಬೋದು, ಅಥವಾ ಮೊದ್ಲೇ ಹೇಗಿತ್ತು ಆ ನಂತರ ಹೇಗ್ ಮಾಡಿದ್ದಾರೆ, ಮೊದ್ಲಾದ್ರೆ ಕಸದಿಂದ ತುಂಬಿಕೊಂಡಿತ್ತು, ಆಮೇಲೆ ಕ್ಲೀನ್ ಮಾಡಿರೋದು ಆಗಿರ್ಬೋದು, ಕ್ಲೀನ್ ಆಗಾದ್ರೆ ತೋರಿಸಿದ್ದಾರೆ. ಮತ್ತೆ 3D ಪ್ರಿಂಟಿಂಗ್ ಕೂಡ ಇಕ್ಕಿದ್ದಾರೆ ಇಲ್ಲಿ. ಸೊ ಈ ಫೋರ್ಟ್ದು ಸೊ ಅದನ್ನೆಲ್ಲ ನೋಡ್ಕೊಂಡು ನಾನು ನೆಕ್ಸ್ಟ್ ಆದ್ರೆ ಮನೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಸ್ಸಲ್ಲಾದ್ರೆ ಬರ್ತಾ ಇದ್ದೀನಿ. ಸೊ ಬಸ್ಸಲ್ಲಿ ಬರ್ತಾ ಇದ್ರೆ ಮಳೆ ಬರ್ತಿದೆ. ನೋಡಕ್ಕಂತೂ ಈ ಘಾಟಲ್ಲಂತೂ ಸಖತ್ತಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಆದ್ಮೇಲೆ ಒಂದು ಡಿನ್ನರ್ ಬ್ರೇಕ್ ಆದ್ರೆ ಕೊಟ್ರು. ಸೊ ಆ ಡಿನ್ನರ್ ಮಾಡ್ಕೊಂಡು ಫೈನಲಿ ನಾವು ಬೆಂಗಳೂರಿಗಾದ್ರೆ ರೀಚ್ ಆದ್ವಿ ಅರ್ಲಿ ಮಾರ್ನಿಂಗ್. ಸೊ ಈ ವಿಡಿಯೋ ಅಲ್ಲಿ ಇಷ್ಟೇ. ಇಂಥ ಒಳ್ಳೆ ಕಂಟೆಂಟ್ ಗಾಗಿ AK ಬೌಂಡ್ರೀಸ್ ನ ಫಾಲೋ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.